ನಮ್ಮ ದ್ವಾರಕಿನ ಹತ್ರ ಒಂದ್ಸಾರಿ 4 ಬಿದಿರು ಗಿಡ ತಂದು ಕೊಟ್ರಿ ನನಗೆ. ಯಾಕೆ ಸರ್ ಅಂದೆ. ನಮ್ದು ಜಮೀನು ಇತ್ತು, ರೆಡ್ಡಿ ಅವ್ರು 60 ಎಕರೆ, ನಮ್ಮ ಅಣ್ತಮ್ಮದ್ರ ಮಕ್ಳು ಯಾರು ಮಾಡ್ತಿಲ್ಲ, ನನಗೆ ಮಕ್ಳಿಲ್ಲ, ನಾನು ಸತ್ತೋಗಿದ್ದು ಗೊತ್ತರೆ ನಾನು 4 ಗಳ ಕಳಿಸ್ಬಿಡಪ್ಪ, ಕಬ್ಬಣದ ಮೇಲೆ ಒತ್ತು ಬಿಡ್ತಾರೆ ಅಂತ. ಇಂಥ ದುರ್ದೈವದ ಸ್ಥಿತಿಯಲ್ಲಿ ನಮ್ಮ ಕೃಷಿ ದುಡ್ಡು ಅಂತ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಈಗ ಆಗ್ಬೇಕಾಗಿರೋದು ಈ ದೇಶದಲ್ಲಿ ಇಷ್ಟೇ. ಯಾವ ಸಬ್ಸಿಡಿ ನಮಗೆ ಬೇಡ, ಯಾವ ಸರ್ಕಾರದ ನೆರವು ಸಾಲವನ್ನಾನು ಬೇಡ, ಈ ನಾಟಕಗಳು ನಮಗೆ ಬೇಡ. ನಮಗೆ ಬೇಕಾಗಿರೋದು ಈ ಭೂಮಿಲಿ ನೀಡಿದಿಟ್ಕೊಳ್ಳೋ ಶಕ್ತಿ ಬರೋ ಹಂಗೆ ಹ್ಯೂಮಸ್ ಅಥವಾ ಸಾಯಿಲ್ ಕಾರ್ಬನ್ ಅಂತೇವೆ. ಕನ್ನಡದಲ್ಲಿ ಕೆಲವು ಪದಗಳು ನನಗೆ ಬರೋದಿಲ್ಲ. ನಾನು ಮೂಲತಃ ತೆಲುಗು, ನಾನು ಇದಾಗ್ಬಿಟ್ಟಿದ್ದೀನಿ, ಹೈಬ್ರಿಡ್ ಆಗ್ಬಿಟ್ಟಿದ್ದೀನಿ. ಅದರಿಂದ ಮಧ್ಯೆ ಇಂಗ್ಲೀಷ್ ಉಪಯೋಗಿಸ್ತೀನಿ, ಕ್ಷಮಿಸಿ. ಈ ನೀರು ಹಿಡಿದಿಟ್ಕೊಳ್ಳಿದ್ದಕ್ಕೆ ಈ ಸಾಯಿಲ್ ಕಾರ್ಬನ್ 2% ಬಂದರೆ ಈ ದೇಶ ಉಳಿತದೆ. ಇದಿದ್ರೆ ಈ ಡ್ಯಾಮ್ಗಳು, ಈ ನಾಟಕಗಳು, ಇದ್ಯಾವುದೂ ಕೆಲಸ ಮಾಡೋದಿಲ್ಲ. ನನ್ನ 3-4 ಹಳ್ಳಿಯಲ್ಲಿ ದಿವಸಕ್ಕೆ 2 ಬೋರ್ವೆಲ್ ಕರೀತಿದ್ದಾರೆ. 850 ಅಡಿಯಲ್ಲಿ ನೀರಿಲ್ಲ ಕುಡಿಯೋದಕ್ಕೆ. ವ್ಯವಸಾಯ ಬಿಡಿ. ಅದರಿಂದ ಮುಂದಿನ ದಿನಗಳು ಇದೇ ಏಳಿಗೆ ಅಂತ ಹೋದರೆ, ಈಗ ಹೋಗ್ತಿರೋ ಏಳಿಗೆ ಏನೋ ಇದಂತೆ, ಕಂಪ್ನಿಗಳು ವ್ಯವಸಾಯ ಮಾಡೋದಂತೆ, ಕಾಂಟ್ರಾಕ್ಟ್ ಇದಂತೆ, ಎಲ್ಲ ಇದು ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಾಗೆ ಆಗ್ತದೆ. ಅದರಿಂದ ಮಾಡಬೇಕಾಗಿರೋದು ಸ್ವಯಂ ಸೇವಾ ಸಂಸ್ಥೆಗಳವರು ತುಂಬ ಜನ ಇದ್ದೀರಾ. ಮಳೆ ಬಿದ್ದ